ನಾನು ಟೊಯೋಟಾ ಎಂಪ್ಲಾಯ್ ಆ್ಯಕ್ಚುಲಿ. ಹೌದಾ ಸರ್? ಟೊಯೋಟಾ ಎಂಪ್ಲಾಯಿ ಸೆಟ್ಲ್ ಆಗ್ಬಿಡ್ತಿದ್ರು ಸರ್ ಬಿಡದಿಲ್ಲಿ. ಸೆಟ್ಲೇ ಆಗಿದ್ದೆ, ಅದನ್ನ ಬಿಟ್ಟು ಇಲ್ಲಿ ಬಂದಿದ್ದು. ಪರ್ಮನೆಂಟ್ ಎಂಪ್ಲಾಯ್ ನಾನು. ಅಲ್ಲಿ 6 ರಿಂದ 7 ವರ್ಷಗಳ ಕಾಲ ಕೆಲಸ ಮಾಡಿದೆ. ಕೆಲಸ ಮಾಡಿ ನನಗೇನು ಅಂದರೆ ಯಾವತ್ತೂ ಕ್ರಿಯೇಟಿವ್ ಪಾರ್ಟಾಗಿ ನಾನು ಉಳ್ಕೋಬೇಕು ಅಂತ ಆಸೆ. ಪ್ರತಿದಿನ ಒಂದೇ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಆ ಉದ್ದೇಶದಿಂದ ಒಂದು ರೈಟ್ ಟೈಮಲ್ಲಿ ನಂಗೆ ಯಾಕೋ ಲೈಫ್ ಒಂಥರ ಜಿಗುಪ್ಸೆ ಥರ ಬಂತು. ಬೆಳಿಗ್ಗೆ ಹೋಗೋ ಕೆಲಸ ಮಾಡು, ಬಾ ಸಂಬಳ ತಗೋ, ಖರ್ಚು ಮಾಡು, ಈ ಥರದ್ದೊಂದು 6-7 ಇಯರ್ಸು ಒಂಥರ ಅನ್ನಿಸ್ತಾ ಇತ್ತು. ನನಗೆ ಆಗ್ತಾ ಇರಲಿಲ್ಲ ಆ ಲೈಫು. ಏನೋ ಲೈಫಲ್ಲಿ ಏನೋ ಮಾಡೋಣ, ಏನೋ ಬೇರೆ ಹುಡ್ಕೊಳ್ಳೋಣ ಅಂತ ನನ್ನೊಳಗಡೆ ಗೊಂದಲ ಯಾವಾಗಲೂ ಕಾಡೋದು. ಆ ಟೈಮಲ್ಲಿ ಅನಿಸಿದ್ದೆ ನಾನು ಆ್ಯಕ್ಟ್ರ್ ಆಗಬೇಕು ಅಂತ. ಸೊ ದೆನ್ ನಾನು ಈಗ ತಾನೇ ಹೇಳಿದ್ರೆ ನನಗೆ ಮುದ್ದೆ ಇಷ್ಟ, ಅನ್ನ ಸಾರು ಇಷ್ಟ, ಉಪ್ಪಿಟ್ಟು, ಕೇಸರಿ ಬಾತು, ಬಿಸ್ಕೆಟ್ ಇಷ್ಟ ಇಲ್ಲ ಅಂತ ಅಂದವರು ಇದು ಮೂರು ತಿಂಡಿ ತಿನ್ನಕ್ಕೆ ಬಂದಿರಲ್ಲ ಇಲ್ಲಿಗೆ. ಹೇಳಿ ಸರ್. ಆಮೇಲೆ ಟೊಯೋಟಾ ರಿಸೈನ್ ಮಾಡಿ ಬಂದು ಇಲ್ಲಿ ಅಭಿನಯ ತರಂಗ ಅಂತ ಒಂದು ಶಾಲೆಯಲ್ಲಿ ಆ್ಯಕ್ಟಿಂಗ್ ಡಿಪ್ಲೊಮೊ ಮಾಡಿದೆ. ದೆನ್ ಥಿಯೇಟ್ರ್ ಮಾಡಿದೆ. ಯಾಕೆಂದರೆ ನನಗೆ ಒಂದು ಕ್ಲಾರಿಟಿ ಏನು ಗೊತ್ತಾ ಬೈ, ಎಲ್ಲಾದರೂ ಕೆಲಸ ಮಾಡಬೇಕು ಅಂದರೆ ಕೆಲಸ ಕಲಿಬೇಕು, ಆಮೇಲೆ ಕೆಲಸ ಕೇಳಬೇಕು. ಸೊ ಅದು ನಾನು ಡೈರೆಕ್ಟಾಗಿ ನಾನು ಆ್ಯಕ್ಟಿಂಗಿಗೆ ಇಷ್ಟ ಇದೆ, ನಾನು ಬಂದು ಅವಕಾಶ ಕೇಳಲಿಲ್ಲ. ಫಸ್ಟು ರಂಗಭೂಮಿಗೆ ಸೇರಿಕೊಂಡೆ, ಒಂದಿಷ್ಟು ನಾಟಕಗಳನ್ನ ಮಾಡಿದೆ, ಒಂದಿಷ್ಟು ಅಧ್ಯಯನಗಳು ಮಾಡಿದೆ, ಆಲೋಚನೆಗಳು ಮಾಡಿದೆ, ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡಿದೆ. ಅದಾದಮೇಲೆ ಒಂದೊಂದೇ ಆಡಿಷನ್ ಕೊಡ್ತಾ ಒಂದೊಂದೇ ಚಿಕ್ಕ ಪಾತ್ರಗಳನ್ನ ಮಾಡಿಕೊಂಡು ಒಂದಿಷ್ಟು ಫ್ರೆಂಚ್ ಬಿರಿಯಾನಿ ಬಿಫೋರ್ ಒಂದು 7-8 ಸಿನಿಮಾ ಚಿಕ್ಕ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಎಸ್, ನಾನು ಫಸ್ಟು ಸಿನಿಮಾ ಅಟೆಂಡ್ ಮಾಡಿದ್ದೆ ಜೂನಿಯರ್ ಆರ್ಟಿಸ್ಟ್ ಆಗಿ. ಗೋಲಿ ಸೋಡಾ ಅನ್ನೋ ಒಂದು ಸಿನಿಮಾದಲ್ಲಿ, ಆಮೇಲೆ ಜೂನಿಯರ್ ಆರ್ಟಿಸ್ಟ್. ಅದರಲ್ಲಿ ಎಲ್ಲ ಫ್ರೇಮ್ಗಳಲ್ಲೂ ಔಟ್ ಆಫ್ ಫೋಕಸಲ್ಲಿ ಇಷ್ಟು ಕೂದಲಿರೋದು ನಾನು ಇದ್ದೇ ಇರ್ತೀನಿ. ಸೊ ಅದು ನನ್ನ ಮೊದಲನೇ ಸಿನಿಮಾ. ಅದಾದಮೇಲೆ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ, ಯಾಕಂದರೆ ಇನ್ನೂ ಅವಕಾಶಗಳು ಸಿಕ್ಕಿರಲಿಲ್ಲ. ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಆಪ್ರೇಷನ್ ಅಲ್ಮೇಲಮ್ಮ ಅಂತ ಒಂದು ಸಿನಿಮಾ ರಿಷಿ ಸರ್ದು, ಅದಕ್ಕೆ ಆಮೇಲೆ ಸೆಟ್ ಬೈ ಸುನಿ ಸರ್ ಡೈರೆಕ್ಟ್ರು. ನಾನು ಇದು ಥಿಯೇಟ್ರು ಆ್ಯಕ್ಟಿಂಗ್ ಡಿಪ್ಲೊಮಾ ಆದಮೇಲೆ ಕೂಡ ನಾನು ಅದು ಮಾಡಿ ದೆನ್ ಅದಾದಮೇಲೆ ಆಡಿಷನ್ ಅವಾಗ ಕೊಡ್ತಾನೇ ಇದ್ದೆ. ಅವಾಗ ಸಿಕ್ಕಿದ್ದು ಸಿನಿಮಾ ಫ್ರೆಂಚ್ ಬಿರಿಯಾನಿ, ಅಪ್ಪು ಸರ್ ಬ್ಯಾನರಲ್ಲಿ. ನೋಡಿ, ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ ತಿನ್ನೋರಿಗೆ ಬಿರಿಯಾನಿನೇ ಸಿಕ್ತು. 100% ಅಷ್ಟೇ.